ಈ ಫಾರ್ಮಸಿ ವಿರುದ್ಧವಾಗಿ ಮೆಡಿಕಲ್ ಶಾಪ್ ಮಾಲೀಕರು ಸೆಳೆದಿದ್ದಾರೆ. ಎಲ್ಲರೂ ಕೂಡ ಆನ್ಲೈನಲ್ಲಿ ಔಷಧಿ ತೆಗೆದುಕೊಂಡು ಬಿಟ್ಟರೆ ಮೆಡಿಕಲ್ ಶಾಪ್ಗೆ ಬರೋರು ಯಾರು? ಎಲ್ಲ ಶಾಪ್ಗಳು ಈ ರೀತಿ ಮಾಡ್ಕೊಂಡು ಬಿಟ್ರೆ, ಈ ಫಾರ್ಮಸಿ ಅಂತ ಮಾಡಿಕೊಂಡ್ರೆ ನಮ್ಮ ಅಂಗಡಿಗೆ ಬರೋರು ಯಾರು, ನಮ್ಮ ಶಾಪಿಗೆ ಬರುವವರು ಯಾರು? ಅಲ್ಲಿ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ಯಾವುದೋ ಔಷಧಿ ಯಾರೋ ಆರ್ಡ್ರ್ ಮಾಡ್ತಾರೆ, ಕೊಟ್ಟುಬಿಡ್ತಾರೆ. ಇವರು ಡಾಕ್ಟ್ರ್ ಪ್ರಿಸ್ಕ್ರಿಪ್ಷನ್ ಇತ್ತಾ, ಡಾಕ್ಟರ್ ಸಲಹೆ ಇತ್ತಾ, ಇನ್ನು ಖರೀದಿ ಮಾಡಿ ಅಂತಿತ್ತ ಗೊತ್ತಿಲ್ಲ, ಕೊಟ್ಟುಬಿಡ್ತಾರೆ ಇವರು. ನಾವೇನು ಮಾಡಬೇಕಾಗ? ಇದೆಲ್ಲ ಅಪಾಯಗಳು ಇದೆ. ಇದೇ ರೀತಿ ಎಲ್ಲ ರಿಯಾಯಿತಿ ಬೇರೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಅವರು ಅಲ್ಲಿ ಆನ್ಲೈನ್ ರಿಯಾಯಿತಿ ಕೊಟ್ಟುಬಿಟ್ರೆ ಅಂಗಡಿಗಳಿಗೆ ಯಾರೂ ಬರಲ್ಲ. 100 ರೂಪಾಯಿಗೆ 10 ರೂಪಾಯಿ ಕಡಿಮೆ, 5 ರೂಪಾಯಿ ಕಡಿಮೆ ಅಂತ ಅವ್ರು ಹೇಳಿಬಿಟ್ಟು ಅಲ್ಲೇ ಹೋಗ್ಬಿಡ್ತಾರೆ ಜನ. ನಮ್ಮಗಳ ಉದ್ಯೋಗದ ಕಥೆ ಏನು ಅಂಥೇಳಿ ದೇಶಾದ್ಯಂತ ಮೆಡಿಕಲ್ ಬಂದ್ಗೆ ಕರೆ ಕೊಟ್ಟಿದ್ದು AIOCD, ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ಸ್ ಆ್ಯಂಡ್ ಡ್ರಗಿಸ್. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಆಗ್ರಹಿಸಿ ಖಾಸಗಿ ಮೆಡಿಕಲ್ ಶಾಪ್ಗಳು ಬಂದಾಗಿದ್ದು, ಆನ್ಲೈನ್ ಔಷಧ ಮಾರಾಟ ಅತಿಯಾದ ರಿಯಾಯಿತಿ ವಿರೋಧಿಸಿ ಇವರ ಬಂದ್ ನಡೆದಿತ್ತು. ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಈ ಬಂದ್ಗೆ ಪ್ರತಿಕ್ರಿಯೆ ಸಿಕ್ಕಿದೆ ಅಂತ ಅಲ್ಲ, ಅಥವಾ ಪ್ರತಿಕ್ರಿಯೆಯೇ ಇರಲಿಲ್ಲ ಅಂತಲೂ ಅಲ್ಲ. ಒಂದು ಸಾಧಾರಣ ರೀತಿಯಲ್ಲಿ ಇದಕ್ಕೆ ಪ್ರತಿಕ್ರಿಯೆ ಸಿಕ್ಕಿತ್ತು. ತುಮಕೂರಲ್ಲೊಬ್ಬರು ಮಗುಗೇನೋ ಗುಳ್ಳೆ ಆಗಿತ್ತು ಅಂತೇಳಿ ಆಸ್ಪತ್ರೆಗೆ ಬಂದಿದ್ದಾರೆ, ಔಷಧಿ ರೆಫರ್ ಮಾಡಿದ್ದಾರೆ. ಆದರೆ ಮೆಡಿಕಲ್ ಸ್ಟೋರ್ ನೋಡಿದ್ರೆ ಅಲ್ಲಿ ಓಪನ್ ಇರಲಿಲ್ಲ. 30 ಕಿಲೋಮೀಟರ್ ದೂರದಿಂದ ಅವ್ರು ಬಂದಿದ್ದರಂತೆ. ಹಾಗಾಗಿ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಅನೇಕರಿಗೆ ಇಲ್ಲಿ ಈ ಒಂದು ಮೆಡಿಕಲ್ ಶಾಪ್ಗಳ ಬಂದ ಬಿಸಿ ತಟ್ಟಿದೆ. ಮೆಡಿಸಿನ್ ತಗೊಳಕ್ಕೆ ಅಂತ ಬಂದಿದ್ದು ಬಾಕ್ಲಾಗಿದ್ದಾರೆ. ತೊಂದರೆ. ನಾವು 25 ಕಿಲೋಮೀಟ್ರಿಂದ ಬಂದಿದ್ದೀನಿ. ನಾವು CS ಪುರದಿಂದ ಬಂದಿರೋದು. ಮಗುಗೆ ನೋಡಿ ಮೆಡಿಸಿನ್ ಸಿಗ್ತಾ ಇಲ್ಲ. ಈ ಥರ ಮಾಡಿದರೆ ಜನಗಳು ತೊಂದರೆ ಅಲ್ವಾ ಸರ್? ಇದು ಹೇಳ್ಬಿಟ್ಟಾದ್ರೂ ಮಾಡಿದರೆ ನಾವೇನೋ ಬೇರೆ ಅಲರ್ಟ್ ಮಾಡ್ಬೋದು. ಆಂದನೇ ತರಿಸ್ಕೊಳಕ್ಕೆ ಹೋದರೆ 2 ದಿನ ಆಗುತ್ತೆ. ಈ ಥರ ತೊಂದರೆ ಜನಗಳು ತೊಂದರೆ ಆಗುತ್ತಲ್ವ? ಯಾವ ಮೆಡಿಸಿನ್ ಪರ್ಚೇಸ್ ಮಾಡಕ್ಕೆ ಸರ್ ಜೈನ್ ಮೆಡಿಕಲ್ಲು, ಎಲ್ಲಿ ತೋರಿಸಿದ್ರಿ? ಸಿದ್ಧಾರ್ಥ ಮೆಡಿಕಲ್ ಹಾಸ್ಪಿಟಲಲ್ಲಿ. ಅಲ್ಲಿ ಮೆಡಿಸಿನ್ ಅಲ್ಲಿ ಒಂದು ಸಿಕ್ತು, ಒಂದಿಲ್ಲ ಅದರಲ್ಲಿ. ಅದಕ್ಕೆ ಇಲ್ಲಿ ತೊಗೊಂಬರ್ರಿ ಅಂತ ಇಲ್ದು ಕೇಳಿರು, ಇಲ್ಲೂ ಇಲ್ಲ, ಇಲ್ಲಿ ಬಾಕ್ಲಾಕಿದ್ದಾರೆ. ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮಗೆ ಇವತ್ತು? ತೊಂದರೆನೇ ಸರ್. ಇವತ್ತು ನೋಡಿ ಈಗ ಬಿಸಿಲಲ್ಲಿ ಬಂದು ಇಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ ಎಲ್ಲನ. ಏನಾಗಿತ್ತು ಪಾಪುಗೆ? ಪಾಪ ಸ್ಕಿನ್ ಪ್ರಾಬ್ಲಮ್ ಆಯಿತು. ಮೆಡಿಸಿನ್ ತಗೊಳಕ್ಕೆ ಅಂತ ಬಂದಿದ್ದು ಬಾಕ್ಲಾಗಿದ್ದಾರೆ. ತೊಂದರೆ. ನಾವು 25 ಕಿಲೋಮೀಟ್ರಿಂದ ಬಂದಿದ್ದೀನಿ. ನಾವು CS ಪುರದಿಂದ ಬಂದಿರೋದು. ಮಗುಗೆ ನೋಡಿ ಮೆಡಿಸಿನ್ ಸಿಗ್ತಾ ಇಲ್ಲ. ಈ ಥರ ಮಾಡಿದರೆ ಜನಗಳು ತೊಂದರೆ ಅಲ್ವಾ ಸರ್? ಇದು ಹೇಳ್ಬಿಟ್ಟಾದ್ರೂ ಮಾಡಿದರೆ ನಾವೇನೋ ಬೇರೆ ಅಲರ್ಟ್ ಮಾಡ್ಬೋದು. ಆಂದನೇ ತರಿಸ್ಕೊಳಕ್ಕೆ ಹೋದರೆ 2 ದಿನ ಆಗುತ್ತೆ. ಈ ಥರ ತೊಂದರೆ ಜನ